ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ. ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತರಾಜ್, ಈ RTO ರಾಜ್ಕುಮಾರ್ ಅಂದು ಒಂದಲ್ಲ ಎರಡಲ್ಲ, ಒಂದು ಕಡೆ ಲೈಂಗಿಕ ಕಿರುಕುಳ, ಪಾಪ RTO ಅಧಿಕಾರಿಗಳು ಹೆಣ್ಣು ಮಕ್ಕಳನ್ನ ಬಿಡದೇ ಇಲ್ಲ. ಇನ್ನೊಂದ್ ಕಡೆ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾನೆ, ಬೇನಾಮಿ ಆಸ್ತಿ ಅವನ ನಾದ್ನಿ ಹೆಸರು ಬೇರೆ ಮಾಡಿಟ್ಟಿದ್ದಾನೆ. ಈಗ ಅಣ್ಣ ಎಸ್ಕೇಪ್ ಆಗಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪಾ, ಈ ಒಂದು ರಾಜ್ಕುಮಾರ್ RTO ಏನಿದ್ದಾನೆ, ನೆಲಮಂಗಲದ RTO, ಈತನ ಮೇಲೆ ಒಂದು ಮಾದನಾಯಕನಹಳ್ಳಿಯಲ್ಲಿ ಒಂದು FIR ಆಗುತ್ತೆ, ಲೈಂಗಿಕ ದೌರ್ಜನ್ಯದ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಒಂದು ಕಡೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ತನಕನೂ ಕೂಡ ಈ ಕೇಸು ದಾಖಲಾದರೂ ಕೂಡ ಆತನನ್ನು ಸಸ್ಪೆಂಡ್ ಮಾಡದೆ ಕೂತಿದ್ದಾರೆ. ಆತ ಮಾತ್ರ ಎಸ್ಕೇಪ್ ಆಗಿ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮತ್ತು ಉಳಿದಂತೆ ಈತನ ಕೆಲ ವಿಚಾರಕ್ಕೆ ಸಂಬಂಧಪಟ್ಟಾಗ ಈ ಒಂದು ಪ್ರಾಪರ್ಟಿಗಳನ್ನು ಇಷ್ಟು 10-15 ವರ್ಷದಿಂದ ಏನು RTOದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆ ಕೆಲಸ ಮಾಡಿದಾಗಿಂದ ಹಿಡಿದು ಕೂಡ ಎಷ್ಟು ಪ್ರಾಪರ್ಟಿಗಳನ್ನು ಮಾಡಿದ್ದಾನೆ, ಯಾವ ರೀತಿಯಾಗಿ ಸುಲಿಗೆ ಮಾಡಿದ್ದಾನೆ, ಎಷ್ಟು ಪ್ರಾಪರ್ಟಿಗಳನ್ನ ಬೇನಾಮಿಯಾಗಿ ಮಾಡ್ತಿದ್ದಾನೆ, ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ಪ್ರಾಪರ್ಟಿ ಮಾಡಿದ್ದೀನಿ ಅಂತ ಸರ್ಕಾರಕ್ಕೆ ತೋರಿಸ್ಕೊಳ್ಳುವಂಥದ್ದು, ಇಲಾಖೆಗೆ ತೋರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಆದರೆ ಈತ ಇಷ್ಟವರೆಗೂ ಕೂಡ ಎಷ್ಟು ಪ್ರಾಪರ್ಟಿ ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿಲ್ಲ. ಬಳ್ಳಾರಿಯಲ್ಲಿ ಒಂದು ಪ್ರಾಪರ್ಟಿ, ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಮನೆಗಳನ್ನು ಮಾಡ್ಕೊಂಡಿದ್ದಾನೆ. ಮತ್ತು ಉಳಿದಂತೆ ಯಾವುದನ್ನು ತೋರಿಸ್ಕೋಬಾರ್ದು, ಯಾವುದು ಬೇನಾಮಿ ಮಾಡ್ಕೋಬೇಕು, ಅದನ್ನೆಲ್ಲದನ್ನು ಕೂಡ ನಾದಿನಿ ಹೆಸರಿಗೆ ಮಾಡಿದ್ದಾನೆ ಪ್ರಾಪರ್ಟಿಗಳನ್ನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈತ ಬಾಲ್ಕಿಯ ಏನು ಬೀದರ್ನ ಬಾಲ್ಕಿ ಬಳಿ ಇರ್ತಕ್ಕಂಥ ಹಂದಿಗನೂರು ಅಂತಿದೆ, ಹಂದಿಗನೂರಿನಲ್ಲಿ ಇರ್ತಕ್ಕಂಥವನು. ನೇರವಾಗಿ ಆ ಊರಲ್ಲಿ ಪ್ರಾಪರ್ಟಿ ಮಾಡ್ದೇನೆ ಬಳ್ಳಾರಿಯಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನು ಮಾಡಿ ಮೈನಿಂಗ್ಸ್ಗೆ ಒಂದು 15ರಿಂದ 16 ಏನು ಲಾರಿಗಳನ್ನು ಕೂಡ ಬಿಡುವಂತಹ, ನಾದ್ನಿ ಹೆಸರಲ್ಲಿ ಬಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಈ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಶುರುವಾಗ್ತಾ ಇದೆ. ಲೋಕಾಯುಕ್ತದಲ್ಲೂ ಕೂಡ ಒಂದು ದೂರು ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಮತ್ತು ಉಳಿದಂತೆ SHRC ಸ್ಟೇಟ್ ಹ್ಯೂಮನ್ ರೈಟ್ಸ್ ಏನಿದೆ, ಅದೇ ರೀತಿಯಾಗಿ ಮಹಿಳಾ ಆಯೋಗದಲ್ಲೂ ಕೂಡ ದೂರು ದಾಖಲಾಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ತನಕನೂ ಕೂಡ ಸಾರಿಗೆ ಇಲಾಖೆಯ ಮರ್ಯಾದೆಯನ್ನು ಇಂಚಿಂಚು ಹಾಳು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಇನ್ನೂ ಒಳಗಡೆ ಇಟ್ಕೊಂಡು ಕಾಸು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೋ ಅಥವಾ ಇನ್ನೊಂದೇನೋ ಉದ್ದೇಶಕ್ಕೋಸ್ಕರ ಇನ್ನೂ ಕೂಡ ಅದೇ ಪೋಸ್ಟ್ನಲ್ಲಿ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮೇಲಾಧಿಕಾರಿಗಳು ಕೂಡ ಅಲ್ಲಿರ್ತಕ್ಕಂಥ ಯಾರು ಕಿರುಕುಳಕ್ಕೊಳಗಾದಂಥ ಮಹಿಳಾ ಅಧಿಕಾರಿಗಳೇನಿರ್ತಾರೆ ಅವರನ್ನು ತಣ್ಣಗೆ ಮಾಡುವಂಥದ್ದು, ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಇದೀಗ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾಗುತ್ತೆ, ಈ ಆರೋಪಿ ಮೇಲೆ ಅಂದರೆ ಈಗ ರಾಜ್ಕುಮಾರ ಕಾಮಣ್ಣ ಪ್ಲಸ್ ಭ್ರಷ್ಟಾಚಾರಿ ಏನಿದ್ದಾನೆ ಆತನ ಮೇಲೆ ಯಾವ ರೀತಿಯಾದಂಥ ಆಕ್ಷನ್ ತಗೊಂತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.